ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾನವಿ ಕುಕಿಂಗ್ ವ್ಲಾಗ್ಸ್. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹಾಗೆ ತುಂಬ ಕಡೆ ಬೆಳಗಿನ ತಿಂಡಿಗೆ ರೊಟ್ಟಿನೇ ಮಾಡೋದು. ನಾವು ಹಾಗೇನೆ ವಾರದಲ್ಲಿ 3-4 ದಿನ ಬೆಳಗಿನ ತಿಂಡಿಗೆ ರೊಟ್ಟಿನೇ ಮಾಡೋದು. ಹಾಗೆ ಶಾರ್ಟ್ ವಿಡಿಯೋ ರೆಸಿಪಿನ ಶೇರ್ ಮಾಡಿದಾಗ ತುಂಬ ಜನ ಡೀಟೇಲ್ ರೆಸಿಪೀಸ್ನ ಕೇಳಿದ್ದೀರಾ, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಒಂದೊಂದೇ ವಿಡಿಯೋನ ಚೆಕ್ ಮಾಡಿ ರೆಸಿಪೀಸ್ನ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದೇ ವಿಡಿಯೋದಲ್ಲಿ ಹೀರೆಕಾಯಿ ಪಲ್ಯ, ಹೀರೆಕಾಯಿ ಸಿಪ್ಪೆ ಚಟ್ನಿ ಹಾಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ರೆಸಿಪಿನ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೀವು ಒಂದ್ಸರಿ ಈ ಕಾಂಬಿನೇಷನ್ನ ಟ್ರೈ ಮಾಡಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಹೀರೆಕಾಯಿ ಪಲ್ಯ ಮಾಡೋಕ್ಕೆ ಹೀರೆಕಾಯಿನ ತೊಳೆದು ಹೀರೆಕಾಯಿ ಮೇಲಿನ ಸಿಪ್ಪೆನ ಹೆರೆದು ಕಟ್ ಮಾಡಿಕೊಂಡು ಮಧ್ಯೆ ಈ ಥರ ಸೀಳಿ ಎತ್ತಿಟ್ಕೊಂಡು ನಂತರ ಇದರೊಳಗೆ ತುಂಬಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಹಂಚಿಗೆ ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಕಾಳು ಮೆಣಸು, ಶೇಂಗಾ ಹಾಕಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು, ಕಾಯಿ ತುರಿ, ಹುರ್ಗಡ್ಲೆನ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಖಾರದ ಪುಡಿ, ಮಸಾಲೆ ಪುಡಿ, ಗುರೆಳ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿಯೇ ನೈಸಾಗಿ ರುಬ್ಕೊಂಡು ಕಟ್ ಮಾಡಿರೋ ಹೀರೆಕಾಯಿಗೆ ರುಬ್ಬಿರೋ ಈ ಮಸಾಲೆನ ತುಂಬಿ ಎತ್ತಿಟ್ಕೊಂಡು ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಕರಿಬೇವು ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ತುಂಬಿರೋ ಹೀರೆಕಾಯಿನ ಹಾಕಿ ಮುಚ್ಚಿ 1-2 ನಿಮಿಷ ಎಣ್ಣೆಲೇ ಬೇಯಿಸ್ಕೊಂಡು ಉಳಿದಿರೋ ಮಸಾಲೆನ ಹಾಕಿ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಡೋ ತನಕ ಬೇಯಿಸಿ ನಂತರ ಕಾಯಿ ಬೇಯುವಷ್ಟು ನೀರನ್ನ ಹಾಕಿ ಹುಣಸೆ ಹುಳಿ, ಸ್ವಲ್ಪ ಬೆಲ್ಲ ಹಾಕಿ ಮುಚ್ಚಿ ಹೀರೆಕಾಯಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡ್ರೆ ಆಯಿತು. ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಇರಬೇಕು, ತಳ ಹಿಡಿಯುತ್ತೆ. ಹಾಗಾಗಿ ಈಗ ಹೀರೆಕಾಯಿ ಚಟ್ನಿ ಮಾಡೋಣ. ಹೀರೆಕಾಯಿ ಸಿಪ್ಪೆನ ಬಿಸಾಡೋ ಬದಲು ಚಟ್ನಿ ಮಾಡಿಕೊಂಡ್ರೆ ರೊಟ್ಟಿಗೆ, ಚಪಾತಿಗೆ ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಕೂಡ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಹೀರೆಕಾಯಿ ಸಿಪ್ಪೆನ ತೊಳೆದು ಹಂಚಿಗೆ ಹಾಕ್ಕೊಂಡು ಅದಕ್ಕೆ ಹಸಿಮೆಣಸು, ಸ್ವಲ್ಪ ಎಣ್ಣೆ ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಕಾಯಿ ತುರಿ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಹಂಚು ಬಿಸಿಗೆ ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಕುಟ್ಟಾಣಿಗೆ ಹಾಕಿ ಬಿಸಿ ಇರುವಾಗಲೇ ಮೊದಲು ಸ್ವಲ್ಪ ಜಜ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದ್ಸರಿ ಚೆನ್ನಾಗಿ ಜಜ್ಕೊಂಡ್ರೆ ಆಯಿತು. ಬೇಕಿದ್ದರೆ ಹುಣಸೆ ಹುಳಿ, ಬೆಲ್ಲನೂ ಹಾಕ್ಕೋಬೋದು. ಕುಟ್ಟಾಣಿ ಇಲ್ಲ ಅಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೋದು. ಈಗ ಜೋಳದ ರೊಟ್ಟಿ ಮಾಡೋಕ್ಕೆ 2 ಕಪ್ ನೀರಿಗೆ 1.5 ಕಪ್ ಹಿಟ್ಟನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ 1 ನಿಮಿಷ ಕುದಿಸಿ ಗಂಟಿಲ್ದಂತೆ ತಿರುಕೊಂಡು ಪ್ಲೇಟಿಗೆ ಹಾಕಿ ಬಿಸಿ ಬಿಸಿ ಇರುವಾಗಲೇ ಮೇಲೆ ಸ್ವಲ್ಪ ನೀರು ಹಾಕ್ಕೊಂತ ಚೆನ್ನಾಗಿ ನಾದ್ಕೊಂಡು. ತುಂಬ ಜನರು ರೊಟ್ಟಿ ಮಾಡ್ಕೊಳ್ಳೋದು ಕಷ್ಟ ಅಂತಾರೆ, ಯಾಕಂದರೆ ನಾವು ಹಿಟ್ಟು ಮಾಡಿಸಿ 1 ತಿಂಗಳ ತನಕ ರೊಟ್ಟಿನ ಆರಾಮಾಗಿ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಜಿಗಿ ಕಡಿಮೆ ಆಗುತ್ತೆ, ಹಾಗಾಗಿ ರೊಟ್ಟಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಹಿಟ್ಟು ಮಾಡಿಸ್ಕೋಬೇಕಾದ್ರೆ 1 ತಿಂಗಳಿಗೆ ಆಗೋಷ್ಟು ಮಾಡಿಸ್ಕೊಂಡ್ರೆ ಸಾಕು. ರೊಟ್ಟಿ ಉಜ್ಜಕ್ಕೆ ತಟ್ಟಕ್ಕೆ ಬರದೇ ಇರೋರು ಈ ಥರ ರೊಟ್ಟಿ ಮೇಕರಲ್ಲಿ ಆರಾಮಾಗಿ ರೊಟ್ಟಿನ ಮಾಡ್ಕೊಳ್ಬೋದು. ನೋಡಿ ಎಷ್ಟು ತೆಳ್ಳಗೆ ಬರುತ್ತೆ. ಹಾಗೆ ರೊಟ್ಟಿ ಮಾಡಿ ನೆಕ್ಸ್ಟ್ ಡೇನು ಸಾಫ್ಟಾಗಿಯೇ ಇರುತ್ತೆ. ಇದಕ್ಕೆ ಬೇಯಿಸಬೇಕಾದ್ರೆ ನೀರು ಹಚ್ಚೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಇದಕ್ಕೆ ಹಿಟ್ಟು ಹಚ್ಚಿ ಉಜ್ಜಿಲ್ಲ, ಹಾಗೆ ತಟ್ಟಿಲ್ಲ, ಹಾಗಾಗಿ ನೀರು ಹಚ್ಚೋ ಅವಶ್ಯಕತೆ ಏನಿರಲ್ಲ. ಹಾಗೆ ಎರಡೂ ಸೈಡು ಒತ್ತಿ ಒತ್ತಿ ಬೇಯಿಸ್ಕೊಂಡ್ರೆ ಸೂಪರ್ ಸಾಫ್ಟ್ ಆದಂಥ ಜೋಳದ ರೊಟ್ಟಿ ರೆಡಿ. ನಾವು ಅಡುಗೆ ಮಾಡಬೇಕಾದ್ರೆ ಎಲ್ಲ ಅಡುಗೆಗಳನ್ನೂ ಅಳತೆ ಮಾಡಿ ಮಾಡೋಕ್ಕಾಗಲ್ಲ. ಕೆಲವೊಂದು ಅಡುಗೆಗಳನ್ನ ಅಳತೆ ಮಾಡಿ ಎಷ್ಟೆಷ್ಟು ಹಾಕಿ ಮಾಡಬೇಕು ಅಷ್ಟು ಹಾಕಿ ಮಾಡಿದ್ರೇ ರುಚಿ ಬರುತ್ತೆ. ಹಾಗೆ ಕೆಲವೊಂದು ಕಣ್ಣು ಅಳತೆಲೆ ನೋಡಿ ಅಡುಗೆಗಳನ್ನ ಮಾಡಿದರೆ ಸಾಕು, ರುಚಿ ಬರುತ್ತೆ. ನೀವು ಈ ರೆಸಿಪೀಸ್ನ ತಪ್ಪದೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.